ರಾಜ್ಯದ ಪ್ರಜೆಗಳು ಸದಾ ಸುಖಿ ಇರಬೇಕು ಎಂಬುದು ಮಹಾರಾಜ ವೀರಸಿಂಹನ ಕನಸು. ಆದರೆ ಅವನ ರಾಜ್ಯ ಹಳೆಯ ಪದ್ಧತಿಗಳಲ್ಲಿ ಸಿಕ್ಕಿಹಾಕಿಕೊಂಡಿತ್ತು. ಅವನು ಈ ಸ್ಥಿತಿಯನ್ನು ಬದಲಾಯಿಸಲು ತೊಡಗಿದ. ಪ್ರಾರಂಭವಾಗಿ ರಾಜನು ಶಿಕ್ಷಣವನ್ನು ಪ್ರಾಮುಖ್ಯತೆಯಾಗಿ ಪರಿಗಣಿಸಿದ. ರಾಜ್ಯದ ಪ್ರತಿಯೊಬ್ಬ ಮಕ್ಕಳಿಗೂ ಶಿಕ್ಷಣ ದೊರಕಲು ಹೊಸ ಶಾಲೆಗಳನ್ನು ತೆರೆಯಲು ಆದೇಶಿಸಿದ. ಅಲ್ಲದೆ ಕೃಷಿ ಮತ್ತು ವ್ಯಾಪಾರಕ್ಕೆ ತಂತ್ರಜ್ಞಾನವನ್ನು ಪರಿಚಯಿಸಿ ರೈತರಿಗೂ ವ್ಯಾಪಾರಿಗರಿಗೂ ಅನುಕೂಲವಾದ ವ್ಯವಸ್ಥೆ ನಿರ್ಮಿಸಿದ. ಆದರೆ ಈ ಬದಲಾವಣೆಗಳು ಎಲ್ಲರಿಗೂ ಇಷ್ಟವಾಗಲಿಲ್ಲ. ರಾಜ್ಯದ ಕೆಲ ಹಿರಿಯ ಮಂತ್ರಿಗಳು ಪರಂಪರೆಯ ವಿರುದ್ಧ ನಡೆಯುತ್ತಿದೆ ಎಂದು ವಿರೋಧಿಸಿದರು. ಆದರೆ ವೀರಸಿಂಹನು ಸಂಧಾನ ಮತ್ತು ವಿವೇಕದಿಂದ ಅವರನ್ನು ಸಮಾಧಾನಪಡಿಸಿದ. ಅಂತೆಯೇ ಪಕ್ಕದ ರಾಜ್ಯದ ರಾಜನು ವೀರಸಿಂಹನ ಆಧುನಿಕ ರಾಜಕಾರಣವನ್ನು ಒಪ್ಪಿಕೊಳ್ಳದೆ ಯುದ್ಧ ಘೋಷಿಸಿದ. ಆದರೆ ವೀರಸಿಂಹನು ಶಸ್ತ್ರಾಸ್ತ್ರಗಳ ಬದಲು ಬುದ್ಧಿಮತ್ತೆಯಿಂದ ಬೆಳವಣಿಗೆಯನ್ನು ಆಯುಧವನ್ನಾಗಿ ಮಾಡಿದರು. ತನ್ನ ರಾಜ್ಯದ ಸಮೃದ್ಧಿಯನ್ನು ನೋಡಿದ ಶತ್ರುರಾಜನು ತಾನೇ ಶಾಂತಿ ಒಪ್ಪಂದಕ್ಕೆ ಬಂದನು. ಹೀಗಾಗಿ ವೀರಸಿಂಹನ ಪ್ರಜ್ಞೆಯು ಆತನ ರಾಜ್ಯವನ್ನು ಆಧುನಿಕ ಮತ್ತು ಸಮೃದ್ಧ ರಾಜ್ಯವನ್ನಾಗಿ ಪರಿವರ್ತಿಸಿತು.